Brahmanam Swami Saram so this Guru Param let you understand what more actually what you did require no matter what do. We put your that's what But more. I do. Now, Brahman from Java, but you but understand. Buddha, Vishnu, and the Sadhu, Bahadur, yeah, are so much about pushing, not getting what we remember go, not much for the good teacher, not what it is, so that is there. Nirantaramana sadhana guru mantra Srikundalanda Gurindala mantra Guru Parani mantra Guru Elundam Nafrani mantra Sadhana Gindara mantra Yumandago Sada Avagu Nirantaramana Arulista Aruna Ananda Purta Sadari Ramdada Nirantaramana Sadari Avagu Nam Purnamata Namaste, Salam Guru and Jada, Jai Dharma. Shri Guru Guru. Akashtamandala Divyapam Yena Sadasana. Padam Darshitam Yena Tasmai Shri Guru. Nama Vidya Nama Sampurna Chaitanya Adivutta Parma Pujya Prattama Shri Patananda Saraswati ಗುರುಗಳಿಗೆ ಅಪ್ಪಾಜಿಯವರಿಗೆ ಅವರ ಪಾಲಕರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತಿದ್ವಿ. ಹಾಗೆ ಈ ದಿನ ಇಲ್ಲಿ ಉಪಸ್ಥಿತರಾಗಿರುವಂತಹ ಪರಮ ಪೂಜ್ಯರುಗಳು ಮತ್ತು RSVK ಸಂಸ್ಥೆಯ ಮುಖ್ಯಸ್ಥರು ಶ್ರೀ ಸತೀಶ್ ಗುರುಜಿ ಅವರು ಪಾವಗಡದ ಅವಧೂತ ಗುರುಗಳು ತಿರುಗೋಗಿ ಅವಧೂತರು ಅಂತ ಹೆಸರು ಆ ಗುರುಗಳು ಭಾಗವಹಿಸಿದ್ದಾರೆ. ಅವರು ಭಾಗವಹಿಸಿದ ನಮಸ್ಕಾರಗಳು. ಹಾಗೆ ನಮ್ಮ ಪೂಜ್ಯ ಗುರುಗಳ ಪೂರ್ವಾಶ್ರಮವಾಗಿರುವಂತಹ ಡಾಕ್ಟರ್ ರವೀಂದ್ರ ಅವರು ನನ್ನ ಪ್ರೀತಿಪೂರ್ವಕ ಹಾಗೂ ಈ ದಿನ ಇಲ್ಲಿ ಬೆಳಗ್ಗೆಯಿಂದ ರುದ್ರ ಪಾರಾಯಣವನ್ನು ಮಾಡ್ತಾ ಹೋಮವನ್ನು ಮಾಡಿ ಬಹಳ ವಿಶೇಷವಾದಂತಹ ಇಲ್ಲಿ ಎಲ್ಲ ರೀತಿಯ ದೈವ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ನಮ್ಮ ಹಿರಿಯ ಗುರುಗಳು ಹಾಗೂ ಇರುವಂತಹ ಎಲ್ಲ ವಿಭ್ರರು ಪಾಪಗಳು ಎಲ್ಲರಿಗೂ ಕೂಡ ನನ್ನ ಪ್ರೀತಿ ಗೌರವವಂತಹ ಶರಣರು ಎಲ್ಲರಿಗೂ ಕೂಡ ನಮಸ್ಕಾರ ನೀಡ್ತೇವೆ. ಹಾಗೆ ಇಲ್ಲಿ ಬಂದಿರುವಂತಹ ಎಲ್ಲ ಗುರುಗಳು ನಿಮ್ಮಲ್ಲಿ ನೋಡಿದ್ರೇನೆ ನಿಮ್ಮನ್ನೆಲ್ಲ ಗೊತ್ತಾಗ್ತಾ ಇದೆ ನಿಮ್ಮಲ್ಲಿ ಎಷ್ಟು ಗುರು ಭಕ್ತಿ ಇದೆ, ಇದೆ. ಇಲ್ಲಿ ಬಂದಿರುವಂತಹ ನಿಮ್ಮ ಜೀವನದ ಒಂದು ಗಮ್ಯವನ್ನ
ಒಂದು ಸ್ವಾರ್ಥವನ್ನ ಕಟ್ಕೊಳ್ಳೋಕೋಸ್ಕರ, ಜೀವನದ ನಿಜವಾದ ಆನಂದವನ್ನು ಕಟ್ಕೊಳ್ಳೋಕೋಸ್ಕರ ನಾವು ನೀವೆಲ್ಲರೂ ಕೂಡ ಗುರುಗಳನ್ನ ಒಂದು ಆರಾಧನೆ ಮಾಡುವಂತಹ ಒಂದು ಭಕ್ತಿ ಭಾವದಲ್ಲಿ ನೀವೆಲ್ಲರೂ ಬಂದಿದ್ದೀರಾ. ಈ ಎಲ್ಲ ದುರ್ಭಾಗ್ಯವರಿಗೆ ಎಲ್ಲರಿಗೂ ಕೂಡ ನನ್ನ ಪ್ರೀತಿ ಮೇ 19, 1997 ಇದು ಒಂದು ಪುಟ್ಟ ಬಾಲಕ ಮನೆಯಲ್ಲಿ ಮಲಗಿರುವಾಗ ಬೆಳಗಿನ ಜಾವ ಅವರ ಮನೆತನದ ಹಿರಿಯ ಗುರುಗಳಾಗಿರುವಂತಹ ಮಹಾನ್ ದಿವ್ಯ ಚೇತನ ಶಂಕರ ಭಗವಾನರ ಒಂದು ಸ್ವಲ್ಪ ಬಿಡುವಿಗೆ ಆ ಹುಡುಗರಿಗೆ ಕಂಡು ಬಂತು. ಆ ಚೈತನ್ಯ ಶಂಕರಲಿಂಗ ಭಗವಾನರು ಏನು ಯೋಚನೆ ಮಾಡಬೇಡ, ಇಲ್ಲೇ ನಾನು ನಿನ್ ಜೊತೆಗೆ ಇರ್ತೀನಿ ಅಂತ ಹೇಳಿ ಅವರಲ್ಲಿ ಪ್ರವೇಶ ಮಾಡಿ ಶಂಕರಲಿಂಗ ಭಗವಾನರು ಶ್ರೀಕಾಂತ ಅಂತ ಕಲಿಸಿಕೊಂಡಂತಹ ಒಂದು ಪುಟ್ಟ ಬಾಲಕ ಒಂದು ಮಹತ್ತರವಾದ ಒಂದು ದಿವ್ಯ ಚೇತನವಾಗಿ ಬದಲಾಯಿತಂತಹ ನಾವೆಲ್ಲರೂ ಊಹಿಸಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಅದ್ಭುತವಾದಂತಹ ಘಟನೆಗಳು ಆ ಇದರಿಂದ ಆರಂಭ ಆಯಿತು. ಮಗುವಾಗಿ ಎದ್ದು ಬರ್ತಾ ಇರಲಿಲ್ಲ. ಅದು ಅತ್ಯಂತ ಹಿರಿಯರಾಗಿ ಮಹಾಗುರುವಾಗಿ ಬರ್ತಾ ಅತ್ಯಂತ ಆಶ್ಚರ್ಯಕರವಾದಂತಹ ವಿಚಾರಗಳನ್ನ ತಮ್ಮ ಕುಟುಂಬಕ್ಕೂ ತಿಳಿಸ್ತಾ ಇದ್ರು, ತಮ್ಮ ಸುತ್ತಮುತ್ತಲಿನ ಸ್ನೇಹಿತರು, ಬೇರೆ ಸಮಾಜದಲ್ಲಿ ಪುಟ್ಟ ಬಾಲಕನಲ್ಲಿರುವಂತಹ ದಿವ್ಯ ಶಕ್ತಿ ಹೇಗಿದೆ, ಅದರ ಪ್ರಭಾವ ಏನು, ತಾನು ಅತ್ಯಂತ ನಿಗೂಢನಾಗಿ ಏನೂ ಸ್ವಾರ್ಥ ಇಲ್ಲದೆ ಅತ್ಯಂತ ದೊಡ್ಡ ಯೋಗಿಗಳಲ್ಲಿ ಕೂಡ ಕಷ್ಟ ಅನ್ನುವಂತಹ ವಿಚಾರಗಳು ಅವರ ದೇಹದಲ್ಲಿ ಒಳಗಡೆ ಅದು ಪ್ರಕಟವಾಗುವುದು. ಅಂತಹ ಒಂದು ಸ್ಥಿತಿ ಲೋಕೋದ್ಧಾರಕ್ಕಾಗಿ, ಲೋಕ ಕಲ್ಯಾಣ ಮಾಡೋದಕ್ಕೋಸ್ಕರ ಇದೇ ನನ್ನ ಜೀವನದ ಗುರಿ, ಇದೇ ನನ್ನ ಲಕ್ಷ್ಯ ಅಂತ ಪ್ರತಿ ಕ್ಷಣವೂ ಬೆಳಗ್ಗಿಂದ ರಾತ್ರಿವರೆಗೂ ನಿದ್ದೆ ಮಾಡುವ ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲರಿಗೂ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು, ಎಲ್ಲರಿಗೂ ಉತ್ತಮವಾದಂತಹ ಒಂದು ಬದುಕನ್ನು ಕೊಡಬೇಕು ಅಂತ ಗುರುಗಳು ನಿರಂತರವಾಗಿ ಅದೇ ಒಂದು ಅದೇ ಧ್ಯಾಸದಲ್ಲಿದ್ದಾರೆ. ಅಂತಹ ಒಂದು ಪುಣ್ಯ ಚೇತನ, ದಿವ್ಯ ಚೇತನ, ಮಹಾನ್ ಗುರು, ಒಬ್ಬ ಸದ್ಗುರು ಅಂತಾರೆ. ಗುರುಗಳು ಎಷ್ಟೋ ಜನ ಗುರುಗಳು ಅಂತ ನಮ್ಮ ಕೈ ನಮ್ಗೆ ಪಾಠ ಹೇಳ್ತಾ ಬರುವಂತಹ ನಮ್ಗೆ ಮಾರ್ಗದರ್ಶನ ಮಾಡುವಂತಹ ಗುರುಗಳು. ಅದು ಸ್ಕೂಲ್ನಿಂದ, ಕಾಲೇಜಿನಿಂದ ನಮ್ಮ ಜೀವನದಲ್ಲಿ ಹಲವಾರು ಮಂದಿ ಗುರುಗಳು ಅಂತ ಸಿಗ್ತಾರೆ. ಆದ್ರೆ ಎಲ್ಲ ಮೀರಿದಂತಹ ಮನುಷ್ಯ ಜೀವನದ ಅರ್ಥವನ್ನು ತಿಳಿಸುತ್ತಾ ಅವರಿಗೆ ಜ್ಞಾನವನ್ನು ಕೊಡುವಂತಹ ಗುರು ಸದ್ಗುರು. ಅಲ್ಲಿ ಜ್ಞಾನವನ್ನು ಕೊಡ್ತಾ ಕಡೆಗೆ ಲೌಕಿಕವಾದಂತಹ ಸಮಸ್ಯೆಗಳನ್ನು ದಾಟಿ ಮೋಕ್ಷವನ್ನು ಪಡೆಯುವವರೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂತಹ ಒಂದು ದಿವ್ಯ ಚೇತನ, ಅದು ಸದ್ಗುರು ಅಂತ ನಾವು ಕರೀತೀವಿ. ಅಂತಹ ಸದ್ಗುರುಗಳು ನಮ್ಮ ಪೂಜ್ಯ ಗುರುಗಳು ಶ್ರೀಕಾಂತ. ಜೀವನದಲ್ಲಿ ಅಪರೂಪಕ್ಕೆ ನಮಗೆ ಸಿಗುವಂತಹ ಒಂದು ಭಾಗ್ಯ ಅಂತ. ಗುರುಗಳನ್ನೆಲ್ಲ ನಾವು ದೂರದಲ್ಲಿ ಅವರು ಆಗಂತೆ, ಇವರು ಹೀಗಂತೆ, 2 ವರ್ಷಗಳ ಹಿಂದೆ ರಾಘವೇಂದ್ರ ಸ್ವಾಮಿಗಳಿದ್ದರಂತೆ, ಅಲ್ಲಿ ಶಿವಕಿ ಸಾಯಿಬಾಬಾ ಇದ್ದರಂತೆ ಅಂತ ಹೀಗೆ ಬಹಳ ಮಹಾತ್ಮರನ್ನೆಲ್ಲ ನಾವು ಗುರುಗಳ ಸದ್ಗುರುಗಳನ್ನೇ ನಾವು ಕೇಳ್ತಾ ಇರ್ತೀವಿ. ಆದ್ರೆ ನಮ್ಮೆಲ್ಲರ ಭಾಗ್ಯ, ಎಲ್ಲರ ಭಾಗ್ಯ ಒಂದು ಅಪರೂಪವಾದಂತಹ ದಿವ್ಯ ಚೇತನವನ್ನ ನಾವು ಸಾಕ್ಷಾತ್ಕಾರಕ್ಕೆ ನಾವು ಪ್ರತ್ಯಕ್ಷವಾಗಿ ಅದು ನೋಡಿ ಅನುಭವಿಸುವ ಭಾಗ್ಯ. ಅದ್ರ ಮಟ್ಟಿಗೆ ಗುರುಗಳು ಹಲವು ರೀತಿಯಲ್ಲಿ ಅವರು ಕರುಣೆ ತೋರಿಸ್ತಾ ಇರ್ತಾರೆ, ಅವರ ದೃಷ್ಟಿಯಲ್ಲಿ ಅವರು ಕರುಣೆ ತೋರಿಸ್ತಾರೆ. ನಮ್ಮನ್ನ ನೋಡಿದ್ರು ಅಂತ ಅಂದ್ರೆ ಸಾಕು, ನಮ್ಮಲ್ಲಿ ಎಷ್ಟೋ ಸಮಸ್ಯೆಗಳನ್ನು ಪರಿಹಾರ ಆಗ್ತಾ ಇದೆ. ಅದು ಸೂಕ್ಷ್ಮವಾದಂತಹ ರೀತಿ ಗುರುಗಳು ಮಾತಿನಿಂದ ನಮಗೆ ಸಾಂತ್ವನ ನೀಡುತ್ತಾ ನಮಗೆ ಮಾರ್ಗ ತೋರಿಸ್ತಾರೆ. ಅವರು ಸ್ಪಷ್ಟದಿಂದ ನಮ್ಮನ್ನ ಧ್ಯಾನ ಮಾಡ್ತಾ ಇರ್ತಾರೆ. ಇನ್ನೂ ಅದರ ಅವಶ್ಯಕತೆ ಬಂದಾಗ ಗುರುಗಳು ಅತ್ಯಂತ ಪ್ರೀತಿಯಿಂದ ನಮ್ಮ ಶಾಸ್ತ್ರ ಬಂದಂತಹ ಆಲಿಂಗನ ಮಾಡಿಕೊಡ್ತಾರೆ, ಕಳ್ತಾರೆ, ತಟ್ತಾರೆ. ಇದು ಬೆಳಗಿಂದ ನೋಡ್ತಾ ಇದ್ದೀವಿ.
ಇದು ಒಂದು ಕ್ಷಣ ಇಲ್ಲಿ ಸ್ಟಾಪ್ ಅಂತ ಇಲ್ಲ. ಗುರುಗಳಿಗೆ ಎಷ್ಟು ಒಂದು ಈ ಕ್ಷಣ ನಾನು ಸ್ವಲ್ಪ ಪ್ರೈವಸಿ ಬೇಕು, ನನ್ಗೆ ಸ್ವಲ್ಪ ಟೈಮ್ ಬೇಕು ಅಂತ ಬೇರೆ ಎಷ್ಟೋ ಗುರುಗಳು ಅವರವ್ರದೇ ಪ್ರೈವಸಿ ಟೈಮ್ ಇಲ್ಲ ಅಂತ ಇರುತ್ತೆ. ಆದ್ರೆ ನಮ್ಮ ಗುರುಗಳ ಪ್ರೈವಸಿನೇ ಇಲ್ಲ, ಟ್ರಾನ್ಸ್ಪರೆಂಟ್. ಅದು ಗ್ಲಾಸ್ಗೆ ಬಾಗಿಲು ಯಾವಾಗಲೂ ಓಪನ್ ಅಷ್ಟೇ, ಬೆಳಗಿಂದ ರಾತ್ರಿ ಕೂಡ ಬೆಳಗಿಂದ ರಾತ್ರಿವರೆಗೂ ಎಷ್ಟು ಜನ ಬಂದು ಅವ್ರನ್ನ ದರ್ಶನ ಮಾಡ್ಕೊತಾ ಇರ್ತಾರೆ. ಅವ್ರು ಕೇಳ್ತಾರೆ, ಅವ್ರ ದೃಷ್ಟಿ ಎಲ್ಲ ಒಂದು ಕ್ಷಣ ಊಟ ಮಾಡಿರ್ತಾರೆ ಅಷ್ಟೇ, ತಕ್ಷಣ ಭಕ್ತರ ಹತ್ರ ಹೋಗೋಣ, ಅಲ್ಲಿ ಹಾಲ್ ಹತ್ರ ಹೋಗೋಣ, ಕೂತ್ಕೊಳ್ಳೋಣ ಅಂತ ಒಂದು ನಿಮ್ಗೆ ರೆಸ್ಟ್ ಇಲ್ವಲ್ಲ ಅಂತ ಆಶ್ಚರ್ಯ ಆಗ್ತದೆ. ಹೋಗ್ಲಿ ಅದು ಅಲ್ಲಿವರೆಗೂ ಅಂತ ಅಂದ್ರೆ ರಾತ್ರಿ ಕೂಡ ಮಲಗಿರುವಾಗ ಮಧ್ಯಾಹ್ನ ಯಾವಾಗಲೂ ಸ್ವಲ್ಪ ಮಲಗಿದ್ದಾರೆ ಅಂತಂದ್ರೆ ಅಲ್ಲಿ ಯಾರಾದ್ರೂ ಬಾಗಿಲು ಪಕ್ಕದಲ್ಲಿ ತಿರುಗಿ ಹತ್ರ ತಿರುಗಿ ನೋಡಿದ್ರೆ ಸಾಕು, ಆ ಕಡೆ ತಿರುಗಿದ ಅಪ್ಪ ಈ ಕಡೆ ತಿರುಗಿಕೊಂಡು ಏನ್ ಬೇಕಾಗಿತ್ತು ಅಂತ ಗಮನಿಸ್ತಾರೆ. ಅದು ಯಾರು ಅಂತ ಯಾರೇ ಆಗಿದ್ರು ಕೂಡ ನಾವು ಇಷ್ಟು ದಿನ 4 ವರ್ಷಗಳಿಂದ ಗುರುಗಳು ನೋಡಿದ್ದೀವಿ. ಅತ್ಯಂತ ಆಶ್ಚರ್ಯಕರವಾದ ನಮ್ಮ ವ್ಯಕ್ತಿತ್ವದ ದರ್ಶನ ಇದೆ. ಗುರುಗಳನ್ನ ಅರ್ಥ ಮಾಡ್ಕೊಳ್ಳೋದು ಸಾಧಾರಣ ಅಲ್ಲ. ನಾವು ರಾಮಾಯಣ ಓದ್ಬೋದು, ಭಾಗವತ ಓದ್ಬೋದು, ಕೃಷ್ಣನ ಚರಿತ್ರೆ ಅಂತ ತಿಳ್ಕೋಬಹುದು. ಆ ಚರಿತ್ರೆ ಮೂಲಕ ಭವ್ಯವಾದ ಕೃಷ್ಣ ಲೀಲೆ ಅರ್ಥ ಎಲ್ಲ ತಿಳ್ಕೋಬಹುದು. ಆದ್ರೆ ಸದ್ಗುರುವಿನ ಒಳ ಮನಸ್ಸನ್ನ, ಅವರ ಅಂತಃಕರಣದ ಒಳಗಿನ ತಿರುಳನ್ನ, ಅವರ ಶಕ್ತಿಯನ್ನ ತಿಳ್ಕೊಳ್ಳೋಕೆ ಯಾರಿಗೂ ಸಾಧ್ಯ ಇಲ್ಲ. ಅತ್ಯಂತ ಕುಹಿಯಾದು ಗೂಢಾದು ಅಥವಾ ಬಹಳ ಒಂದು ತತ್ವ ಅದು. ಹಾಗಾಗಿ ನಾವೆಲ್ಲರೂ ಆ ಗುರುಗಳ ಹತ್ತಿರ ಬಂದು ಗುರುವೇನನ್ನ ಕಾಪಾಡಿ ನಮ್ಮ ಮಾರ್ಗದರ್ಶನ ಮಾಡಿ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ. ನಮ್ಮ ಜೀವನದಲ್ಲಿ ಎಲ್ಲವನ್ನೂ ಪ್ರೇರಕ ಶಕ್ತಿ ಅದು. ನಮ್ಮ ಮನಸ್ಸಿನಲ್ಲಿ ನಾವು ಸಾಕಷ್ಟು ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಯೋಚನೆಗಳು ನಡೀತಾ ಇರುತ್ತೆ. ನಮ್ಮ ಬುದ್ಧಿ ಒಳ್ಳೆಯದ್ರ ಕಡೆಗೂ ಹೋಗ್ತಾ ಇರುತ್ತೆ, ಕೆಟ್ಟದ್ರ ಕಡೆಗೂ ಹೋಗ್ತಾ ಇರುತ್ತೆ. ಅದರಿಂದ ನಮ್ಮ ಮನಸ್ಸು ರಾಂಗ್ ಡೈರೆಕ್ಷನ್ಸ್ಗೆ ನಮ್ಗೆ ತಗೊಳ್ಳುವಂತ ಪ್ರೇರಣೆ ನಮ್ಮ ಸಮಾಜ, ನಮ್ಮ ವಾಸನೆಗಳಿಂದ ಆಗುತ್ತೆ. ಆದ್ರೆ ಗುರುವಿಗೆ ನಮ್ಮ ವಾಸನೆಗಳನ್ನ ಗಮನಿಸುವ ಶಕ್ತಿ ಇರುತ್ತೆ, ನಮ್ಮ ಕರ್ಮಗಳನ್ನ ಗಮನಿಸುವ ಶಕ್ತಿ ಇರುತ್ತೆ. ನಾವು ಅಲ್ಲೆಲ್ಲೋ ಒಂದು ಕಡೆ ಒಂದು ಮಾತಾಡಿದೀವಿ, ಒಂದು ತಪ್ಪಾಡಿದೀವಿ ಅಂತಂದ್ರೆ ಗುರು ಅದನ್ನ ನೋಡ್ತಾ ಇರ್ತಾರೆ. ನೆಕ್ಸ್ಟ್ ಒಂದು ಸಮಯ ಆ ಸಂದರ್ಭ ಸಿಕ್ಕಿದಾಗ ಅದಕ್ಕೆ ಸೂಕ್ತವಾದಂತ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ವ್ಯಾಪಿಸ್ಕೊಂಡು ಒಂದು ಆ ಎನರ್ಜಿ ನಮ್ಮ ಹೊರಗೂ ಪರಮಾತ್ಮನ ನಾವು ಬೇಡಿದ್ದೀವಿ. ಅದು ಇಡೀ ವಿಶ್ವವನ್ನು ವ್ಯಾಪಿಸಿರುವಂತ ಒಂದು ಚೇತನ ಶಕ್ತಿ ಅಂತ ಅಂತರ್ಬಹಿಷ್ಠ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ನಮ್ಮ ಹೊರಗೂ ಇಡೀ ವಿಶ್ವವನ್ನು ಆವರಿಸಿಕೊಂಡಿರುವಂತಹ ಆ ದಿವ್ಯ ಶಕ್ತಿ. ಆ ದಿವ್ಯ ಶಕ್ತಿಯ ಒಂದು ಅನುಭವವನ್ನ ಅತ್ಯಂತ ಸುಲಭವಾಗಿ ನಾವು ನಮ್ಮ ಯೋಗ್ಯತೆ, ನಮ್ಮ ಹಸ್ತದಲ್ಲಿ ಎಷ್ಟು ನಾವು ಪಡ್ಕೊಳ್ಳಕ್ಕೆ ಸಾಧ್ಯವಿದೆಯೋ, ನಮ್ಮ ಒಗಸೈನಲ್ಲಿ ನಮ್ಮ ಹತ್ರ ಎಷ್ಟು ಪಾತ್ರೆ ಇದೆಯೋ ಅದಕ್ಕೆ ತಕ್ಕ ಹಾಗೆ ನಾವು ಗುರುಗಳ ಹತ್ರ ಬರ್ಬೋದು, ಅವ್ರನ್ನ ಸ್ವೀಕರಿಸ್ಬೋದು. ಪಾತ್ರವನ್ನ ದೊಡ್ಡದು ಮಾಡೋ ಶಕ್ತಿ ಕೂಡ ಗುರುಗಳು. ನಮ್ಮ ಯೋಗ್ಯತೆ ಇಷ್ಟು ಒಂದು ಲೋಟ ಅಂತ ಇದ್ರು ಕೂಡ ಗುರು ಬರ್ತಾ ಆ ಲೋಟವನ್ನು ಒಂದು ದೊಡ್ಡ ಬಿಂದಿಗೆ, ಅದರಿಂದ ಒಂದು ಕೆರೆಯನ್ನ ಮಾಡುವಷ್ಟು ಶಕ್ತಿ ಕೂಡ ಗುರುಗೆ. ನಮ್ಮ ಪಾತ್ರ ಆರಂಭದಲ್ಲಿ ಅಷ್ಟೇ, ಆ ಪಾತ್ರವನ್ನ ಅಷ್ಟೇ ಅಲ್ಲ, ನೀನು ಎಲ್ಲಿಗೆ ನೀನು ಕರ್ಕೊಂಡು ಹೋಗ್ಬೇಕು, ನಿನ್ನ ಸ್ವಸ್ವರೂಪವಾದಂತ ಸಂಪೂರ್ಣವಾದಂತ ಆ ಪರಮಶಕ್ತಿ, ಆ ಸಚ್ಚಿದಾನಂದ ಸ್ವರೂಪ ನೀನೇ ಅಂತ ತೋರಿಸುವಂತ ಅದನ್ನು ಗುರುಗಳು ಮತ್ತೆ ಎಷ್ಟು ಕಡೆ ಅದನ್ನ ನಮ್ಗೆ ಹೇಳ್ತಾ ಇರ್ತಾರೆ. ಅವರ ಮಾತುಗಳೆಲ್ಲ ಉಪನಿಷತ್ ಸಾರವಾಗಿ ನಮಗೆ ಅದು ಗೊತ್ತಾಗ್ತಾ ಇದೆ. ಉಪನಿಷತ್ತುಗಳಲ್ಲಿ ಏನು ಮಹಾವಾಕ್ಯಗಳು ಏನ್ ನಡೀತಾ ಇದ್ದವು ಅದೆಲ್ಲ ಗುರುಗಳು ಸಂದರ್ಭಕ್ಕೆ ತಕ್ಕಾಗಿ ಅದನ್ನು ಹೇಳ್ತಾ ಇರ್ತಾರೆ. ಅದನ್ನ ಸಾಮಾನ್ಯವಾಗಿ ಗುರುಗಳು ಅವರ ಹೇಳುವಂತಹ ವಿಚಾರಗಳು ಅವರು ಆಶೀರ್ವಚನ ಮಾಡುವಂತಹದ್ದು ಉಪನಿಷತ್ ವಾಕ್ಯಗಳೇ ಆಗಿರುತ್ತೆ. ಅಂತಹ ಒಂದು ದಿವ್ಯ ಶಕ್ತಿ ನಮ್ಮೆಲ್ಲರ ಸೌಭಾಗ್ಯ ಇದೆ. ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿರೋದು ಅವ್ರ ಪ್ರೀತಿಯಿಂದ ಕರೆದು ಕೂರಿಸ್ಕೊಂಡ್ರೆ ನಮ್ಮ ದೋಷಗಳನ್ನೆಲ್ಲ ಲೆಕ್ಕಿಸಿದೆ ನಾವು ಉದ್ಧಾರ ಆಗ್ಬೇಕು ಅನ್ನೋ ಭಾವನೆಯಲ್ಲಿ ಪಕ್ಕದಲ್ಲಿ ಕರೆದು ಕೂರಿಸ್ಕೊಂಡು ನಮ್ಗೆ ಪ್ರೋತ್ಸಾಹ ಮಾಡ್ತಾ ಪ್ರತಿಯೊಬ್ಬರಿಗೂ ಅದನ್ನ ತಲುಪಿಸ್ತಾ ಇರ್ತಾರೆ. ಅಂತಹ ಒಂದು ಚೇತನ ಅವ್ರ ಜೊತೆ ಭಗವಂತ ನಮ್ಗೆ ಇಂತಹ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ಭಗವಂತ ಬೇರೆ, ಅವರು ಬೇರೆ ಅಲ್ಲ. ಭಗವಂತನ ಒಂದು ಅವತಾರವೇ ಸದ್ಗುರುವಾಗಿ ಬಂದಿರುವ ಅವರು ಏನ್ ಬೇಕು ಭಗವಂತನ ಒಂದು ಈ ವಿಶ್ವದ ಯೋಜನೆ ಏನ್ ನಡೀತೀವೋ ಆಶ್ಚರ್ಯ ಆಗುತ್ತೆ. ಆ ಯೋಜನೆ ಶಕ್ತಿ ಗುರುಗಳ ತಲೆವರು ನಡೀತಾ ಇರುತ್ತೆ. ಅಷ್ಟು ಕ್ಲಿಯರ್ ಪ್ಲಾನ್ ಇರುತ್ತೆ, ಅವ್ರು ನಡೀತಾ ಇರುತ್ತೆ. ಎಷ್ಟು ಟೈಮ್ ನಲ್ಲಿ ಯಾವ ಟೈಮ್ ನಲ್ಲಿ ಏನಾಗಬೇಕು, ಹೇಗಾಗಬೇಕು ಅಂತ ಅವರು ಗುರುಗಳು ಆ ಯೋಚನೆ ಮಾಡ್ತಾರೆ. ನಮ್ಮೆಲ್ಲರ ಪುಣ್ಯ, ಇರೋರು ಎಲ್ಲರ ಪುಣ್ಯ. ಅವ್ರನ್ನ ನೋಡ್ತಾ ಇರೋದು ಒಂದು ಭಾಗ್ಯ. ಅವರ ದರ್ಶನ, ಅವ್ರ ಮಾತು, ಅವರ ಆಶೀರ್ವಾದ ಎಲ್ಲ ಪಡೆಯೋಕೆ ತುಂಬಾ ಎಷ್ಟೋ ಚರ್ಚೆಗಳು ಮಾಡ್ಕೊಂಡು ಬಂದಿದ್ದೀವಿ. ಇನ್ನೊಂದು ರೀತಿಯಲ್ಲಿ ಗುರುಗಳು ಅವರೇ ಮಾತ್ರ ಹೇಳಿದ್ದಾರೆ.
ನಿಮ್ಮ ಜೊತೆ ನಾನು ಎಷ್ಟೋ ಜನ್ಮಗಳಿಂದ ಬಂದಿದ್ದೀನಿ ಅಂತ ನಮ್ಗೆ ಹೇಳಿದೆ. ಇದು ಈ ಜನ್ಮದಲ್ಲಿ ಮಾತ್ರ ಅಲ್ಲ, ನಾವಿಲ್ಲಿರೋ ಎಷ್ಟೋ ಜನ ಬಹುಶಃ ಅದೆಲ್ಲ ಗುರುಗಳ ಬೇರೆ ಬೇರೆ ರೂಪಗಳಲ್ಲಿ ನಾವು ಗುರುಗಳ ಜೊತೆ ಒಂದು ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ. ಅದು ಅವ್ರಿಗೆ ಗೊತ್ತದು. ಅದನ್ನ ಒಂದ್ಸಲ ಅದನ್ನೆಲ್ಲ ನೀವೆಲ್ಲ ಬಂದಿದ್ದೀರಾ, ಅದನ್ನೆಲ್ಲ ನಾನು ಏನು ಅಂತ ಹೇಳಕ್ಕಾಗಲ್ಲ, ಸಮಯ ಬಂದಾಗ ಹೇಳ್ತೀನಿ ಅಂತ. ಆಲ್ರೆಡಿ ಕೆಲವರಿಗೆ ಅದರ ಅನುಭವವನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಈ ಹಿಂದಿನ ಜನ್ಮದಲ್ಲಿ ಹಿಂಗಾಗಿದೆ ಅಂತ. ಇದು ಜನ್ಮ ಜನ್ಮಾಂತರದ ವಿಚಾರಗಳನ್ನ ಕೂಡ ಅವರು ನೋಡಬಲ್ಲಂತಹ, ಅಂದ್ರೆ ಅವ್ರಿಗೆ ಏಜ್ ಏನು ಅಂತ ಅಂದ್ರೆ ಅದು ಹೇಳಕ್ಕಾಗುದಿಲ್ಲ. ಅದು ಈಗ ಈ ದೇಹಕ್ಕೆ ಮಾತ್ರ ಏಜ್, 3 ವರ್ಷ ಈ ದೇಹಕ್ಕೆ ಅಷ್ಟೇ ಅವರಿಗೆ. ಅವರ ಪ್ರಜ್ಞೆ ಯಾವ ಲೆವೆಲ್ಗೆ ಇರುತ್ತೆ ಅಂತಂದ್ರೆ ಸನಾತನ. ನಾವು ಏನ್ ಸನಾತನ ಅಂತೇವೋ ನಮ್ಮ ಧರ್ಮದಲ್ಲಿ, ಅಂದ್ರೆ ಅದಕ್ಕೆ ಎಷ್ಟು ಸಂವತ್ಸರಗಳ ಹಿಂದೆ ಅಂತ ಇಲ್ಲ, ಎಷ್ಟು ಸಂವತ್ಸರಗಳ ಮುಂದೆ ಅಂತ ನಾವು ಹೇಳಕ್ಕಾಗಲ್ಲ, ಊಹಿಸಕ್ಕೂ ಸಾಧ್ಯ ಇಲ್ಲ. ಕಾಲವನ್ನ ದಾಟಿರುವಂತಹದ್ದು, ದೇಶವನ್ನ ಈ ಜಾಗ ಅನ್ನೋದನ್ನು ದಾಟಿದಂತಹ ಒಂದು ಶಕ್ತಿ ಅದು. ಹಾಗಾಗಿ ನಾವೆಲ್ಲರೂ ಏನ್ ಮಾಡಬಹುದು ಅಂತಂದ್ರೆ, ಕೈಲಾಸ ಪರ್ವತ ಎದುರು ನಿಂತ್ಕೊಂಡಾಗ ಇದು ಕೈಲಾಸ ಶಿವ ಅಂತ ನಮಗೆ ಒಂದು ಭಾವನೆ ಬಂದಾಗ ಏನ್ ಮಾಡ್ತೀವಿ, ಅಲ್ಲೇ ಕೆಳಗೆ ಸಾಕ್ತಾರೆ, ನಮಸ್ಕಾರ ಮಾಡ್ತೀವಿ ಅಷ್ಟೇ. ಕೈಲಾಸದ ಮುಂದೆ ನಿಂತ ಮೇಲೆ ಅದು ಭವಿಷ್ಯ ನೋಡಿದ ಮೇಲೆ ಇದನ್ನ ಏನು ಮಾಡಕ್ಕಾಗಿಲ್ಲ. ಕೈಲಾಸವನ್ನು ಮೀರಿದಂತಹ ಸದ್ಗುರು ಎದುರು ನಿಂತ್ಕೊಂಡಾಗ ನಾವು ಬಿದ್ದುವಾಗಿರ್ತೀವಿ. ಅನುಗಿಂತ ಅವರಿಗೆ ಶರಣು 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 ಅಂತ ಪ್ರತಿ ಕ್ಷಣವೂ ನಮ್ಮ ಹೃದಯದಲ್ಲಿ ಬಳಲ್ತಾ ಇರ್ಬೇಕು. ನಿನಗೆ ಶರಣು, ನಿನಗೆ ಶರಣು, ನಿನಗೆ ಶರಣು ಅಂತ. ಆ ತರ ಇರುವಂತಹ ನಮ್ಮನ್ನೆಲ್ಲಾನು ಹೇಗೆ ಉದ್ಧಾರ ಮಾಡ್ಬೇಕು ಅವರು ಗೊತ್ತು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅವ್ರ ಗೊತ್ತು. ಒಂದು ಕ್ಷಣ ಮಾತ್ರದಲ್ಲಿ ಸಾಮಾನ್ಯ ವ್ಯಕ್ತಿಯನ್ನ ಅಸಾಮಾನ್ಯವಾಗಿ ಮಾಡುವಂತಹ ಒಂದು ದಿವ್ಯ ಶಕ್ತಿ ಎಲ್ಲರ ಗುರುಗಳಿದೆ. ನಾವೆಲ್ಲರೂ ಕೂಡ ಗುರುಗಳನ್ನ ಅಂತಹ ಪ್ರೇಮ ಮೂರ್ತಿ, ಕಾರುಣ್ಯ ಮೂರ್ತಿ ಎಲ್ಲ ನಮ್ಗೆ ಮಹಾನ್ ದಾರ್ಶನಿಕರುವಾಗಿ ದರ್ಶನವನ್ನು ಕೊಡ್ತಾ ಇರುವಂತಹ ಗುರುಗಳಿಗೆ ನನ್ನ ಪ್ರೀತಿಪೂರ್ವಕವಾಗಿ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ಪೂರ್ಣವಾಗಿ ಲಭ್ಯವಾಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ.